ಎಲ್ರಿಗೂ ನಮಸ್ಕಾರ. ನಾನು ಮನೋಜ್ ಬಿವಾನ್ ಅಂತ. ನೀನೇನಪ್ಪ ಇಲ್ಲಿ? ಈಸ್ ಮೈ ಪರ್ಸನಲ್. ಇಷ್ಟ ದಿನ ಇಲ್ಲೇ ಕೆಲಸ ಮಾಡ್ತಾ ಇದ್ದ, ರೀಸೆಂಟ್ ಆಗಿ ಬಿಟ್ಟಿದ್ದ. ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಬಿಡ್ಬೋದೇನೋ ಕಷ್ಟಪಟ್ಟು, ಬಟ್ ದರ್ಶನ ಸಿಗ್ತಾ ಇಲ್ಲ. ಈಗ ಹೇಳಿದ್ರಲ್ಲ ಅದನ್ನ ಇನ್ನೊಂದ್ಸಲಿ ಹೇಳ್ತೀರಾ ಬಟ್ ದರ್ಶನ ಸಿಗ್ತಾ ಇಲ್ಲ. ಬದಲಾಯಿಸ್ಕೊಂಬಿಡು, ಈ ತಲೆ ಹಿಡಿಯೋ ಕೆಲಸನ ಬದಲಾಯಿಸ್ಕೊಂಬಿಡು, ಇಲ್ಲ ಅಂದ್ರೆ ಅನ್ಯಾಯವಾಗಿ ತಗ್ಲಾಕೊಂಡ್ಬಿಡ್ತೀಯ. ಎಸ್, ವಿದ್ಯಾರ್ಥಿನಿ ಸಿನಿಮಾದ ಹೀರೋ, ಒನ್ ಆಫ್ ದಿ ಹೀರೋ ಮನೋಜ್ ಬಿವಾನ್ ಅಂತ. ಶಿಷ್ಯ 22ನೇ ತಾರೀಕು ನೈಟು ಸೆಲೆಬ್ರಿಟಿ ಶೋ, ನಮ್ಮ ಸಿನಿಮಾ ಸೆಲೆಬ್ರಿಟಿ ಶೋ ಆಯ್ತು. ಅದರಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಒಂದು ಹೇಳಿಕೆ ಕೊಟ್ಟಿದ್ದೆ. ಮುಖ್ಯ ವಿಷಯಕ್ಕೆ ದರ್ಶನ ಫ್ಯಾನ್ಸ್ ಎಲ್ಲ ದಯವಿಟ್ಟು ಬಂದು ಸಿನಿಮಾ ನೋಡಿ. ದರ್ಶನ ಕೂಡ ಅದನ್ನೇ ಹೇಳಿದ್ದು ಎಲ್ಲಾ ಮೀಡಿಯಾದಲ್ಲೂ, ಇಂಟರ್ವ್ಯೂಗಳಲ್ಲೂ. ತಂಗಿನ ಸತ್ಯ ಮಾಡಿ ಹೇಳ್ತೇನೆ, ನಾನವನಲ್ಲ. ಇನ್ನು ಕನ್ನಡನ ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ ಅಂತ ಹೇಳಿದ್ದಾರೆ. ದಯವಿಟ್ಟು ಎಲ್ಲ ಬನ್ನಿ ಅಂತ ನಾನೊಂದು ಕರೆ ಕೊಟ್ಟಿದ್ದೆ. ದರ್ಬಾರು ಒಳ್ಳೆ ಬೆಳ್ಳಿ ತಟ್ಟೆಲಿ ಭಿಕ್ಷೆ ಬೇಡದಂಗೆ ಬೊಂಬಾಟಾಗಿತ್ತಣ್ಣ. ಕರೆಕ್ಟ್. ಅದಕ್ಕೆ ನನಗೆ ಎಲ್ಲ ನೆಗೆಟಿವ್ ಕಮೆಂಟ್ಸ್, ಪಾಸಿಟಿವ್ ಕಮೆಂಟ್ಸ್ ಎರಡೂ ಬಂದಿದೆ. ಪಾಸಿಟಿವ್ ಕಮೆಂಟ್ಸ್ ಮಾಡಿರೋರಿಗೆ ಎಲ್ಲರಿಗೂ ಧನ್ಯವಾದ. ನಮ್ಮ ಮನೆ ಬರ ಇದನ್ನ ಕೇಳಬೇಕಲ್ಲ, ಕೂತ್ಕೊಂಡು ಎರಡು ಬಿಟ್ಟು ಎಳ್ಕೊಂಬಿಡೋದು ಬಿಟ್ಬಿಟ್ಟು ನಮ್ಮವ್ರು. ನೆಗೆಟಿವ್ ಕಮೆಂಟ್ಸ್ ಕೊಟ್ಟಿರೋರಿಗೆಲ್ಲ ನಾನು ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ವಿದ್ಯಾರ್ಥಿನಿಯರೇ ಟ್ರೈಲರ್ ಲಾಂಚ್ಗೆ ದರ್ಶನ ಕೈಲಿ ಮಾಡಿಸ್ಬೇಕು ಅಂತ ಹೇಳಿ ನಾನು ನಮ್ಮ ಡೈರೆಕ್ಟರ್ ಅರುಣ ಮುಕ್ತ ಅವರು ಸಾಕಷ್ಟು ಪ್ರಯತ್ನ ಪಟ್ಟಿದ್ವಿ. ಬರೀ ಬೋಗಸ್ ರೀ, ಇವರು ಬೋಗಸ್ಸೇ, ಏನು ಅನುಮಾನನೇ ಇಟ್ಕೋಬೇಡಿ. ಇವ್ರಿಗೆ ಬೇಕಾದಾಗ ಇವ್ರು ಡ್ರಾಮಾ ಮಾಡ್ತಾರಷ್ಟೇ. ಕಾರಣಾಂತರಗಳಿಂದ ದರ್ಶನ ಈ ವಿಚಾರದಲ್ಲಿ ಸಿಗಾಕೊಂಡಿದ್ರಿಂದ, ಅವ್ರಿಗೆ ಇದರಿಂದ ತೊಂದರೆ ಆಗಿದ್ರಿಂದ ಕೆಲಸ ಆಗ್ಲಿಲ್ಲ. ಉರ್ಕೋತಾ ಇದ್ಯಾ ಜೆಲ್ಲಸ್ ನನ್ನ ಮೇಲೆ? ಲೇ, ಅವಳು ಸ್ಟಾರ್, ನೀನು ಲೋಕಲ್ ಬಾರ್. ಸೊ ಅವ್ರ ಮೇಲೆ ಇರೋ ಗೌರವದಿಂದ, ಪ್ರೀತಿಯಿಂದಾನೇ ನಾನು ಅವ್ರ ಕೈಯಲ್ಲಿ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ವಿ. ಆಗ್ಲಿಲ್ಲ. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ಸೊ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ದರ್ಶನ ಮೀಟ್ ಆಗ್ಬಿಟ್ಟು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು, ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಜನವರ ಹೋಯ್ತು ಅಂತ ತಿಳ್ಕೊ. ಅದಕ್ಕೆ ಸಹಿತ ನಾವೇನಾರು ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕಾಗಿ ಪುರ್ರನಂಗೆ ಆರುಂಟಾಯ್ತದೆ ಕಡೆ. ನಿಮ್ಮ ಫ್ಯಾನ್ ಎಲ್ಲರಿಗೂ, ಫ್ಯಾನ್ ಅಸೋಸಿಯೇಷನ್ ಲೀಡರ್ಸ್ ಗಳಿಗೆ ಅಂಡ್ ಫ್ಯಾನ್ ಎಲ್ರಿಗೂ ಒಂದು ಸಂದೇಶ ಕೊಡಿ. ಅದನ್ನ ಕೇಳಕ್ ನೀನ್ ಯಾರು? ಅದನ್ನ ಹೇಳಕ್ ನೀನ್ ಯಾರು? ಹೋಗ ಮುಖ ತಿಕ್ಕ ಮುಚ್ಕೊಂಡು ದಟ್ ಕನ್ನಡ ಫಿಲಂ ಇಂಡಸ್ಟ್ರಿಲಿ ಇವತ್ತು ಹೊಸಬ್ರು ಕನ್ನಡ ಸಿನಿಮಾಗಳೆಲ್ಲ ಡೌನ್ ಫಾಲ್ ಆಗ್ತಿದೆ, ತುಂಬಾ ತೊಂದರೆಗೊಳಗಾಗ್ತಿದೆ. ಇವನ್ ಯಾವನ ಒಳ್ಳೆ ಜೋಕರ್ ಇದ್ದಂಗ ಅವನೇ, ಎಲ್ಲಿಂದ ಹಿಡ್ಕೊಂಬಂದೆ ಇವನ್ನ? ಅದಕ್ಕೆ ನಿಮ್ ಫ್ಯಾನ್ಸ್ಗೆಲ್ಲ ಒಂದು ಸಂದೇಶ ಕೊಡಿ. ಎಲ್ಲರೂ ಕನ್ನಡ ಸಿನಿಮಾಗಳನ್ನ ಬಂದು ನೋಡ್ಲಿ. ಎಲ್ಲ ದರ್ಶನ ಫ್ಯಾನ್ಸ್ ಅಷ್ಟೇ ಅಲ್ಲ, ಎಲ್ಲ ಸ್ಟಾರ್ ಫ್ಯಾನ್ಸ್ ಕೂಡ ಬಂದು ಹೊಸಬ್ರು ಕನ್ನಡ ಸಿನಿಮಾಗಳನ್ನ ನೋಡಿ ಸಪೋರ್ಟ್ ಮಾಡ್ಲಿ ಅಂತ ಮುಚ್ಕೊಂಡಿರಪ್ಪ, ಅವ್ನ ವಯಸ್ಕೊಂಡ್ ಬರಬೇಡಿ ಹೇಳಿ ಒಂದು ದರ್ಶನ ಕಡೆಯಿಂದ ಒಂದು ಸಂದೇಶ ತರೋಣ ಅಂತ ಹೇಳಿ ನಾನು ಪ್ರಯತ್ನ ಪಟ್ಟೆ. ಬಟ್ ಇಲ್ಲಿ ಸಿಚುವೇಶನ್ ತುಂಬಾ ಟೈಟ್ ಇರೋದ್ರಿಂದ ದರ್ಶನ ಭೇಟಿ ಆಗಕ್ಕೆ ಆಗ್ಲಿಲ್ಲ. ನೀನು ಒಂಥರ ಐನಾತಿನ ಮಗ, ನೀನ್ ಏನು ಅಂತ ತಿಳ್ಕೊಂಡ್ಬಿಟ್ಟಿದೆ. ನೀನ್ ಒಂಥರ ಒಳಗೆ ಮಾಡ್ದ ಗಳಿಗೆ ಸಿದ್ಧ ಇದ್ದಂಗೆ. ನಡಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳಿದ್ಬಿಡು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.